ಯುದ್ಧದ ಕಾರ್ಮೋಡಗಳು ನಡೀತಾ ಇರ್ತಕ್ಕಂಥದ್ದು, ಯಾರು ಆರ್ಥಿಕವಾಗಿ ಬಲಿಷ್ಠ ಆಗಿರ್ತಾರೆ ಇರ್ತಕ್ಕಂಥವ್ರು ತನ್ನ ಶೌರ್ಯವನ್ನು ಬೇರೆಯವ್ರ ಮೇಲೆ ತೋರಿಸ್ತಕ್ಕಂಥದ್ದು, ದಬ್ಬಾಳಿಕೆಯನ್ನು ತೋರಿಸ್ತಕ್ಕಂಥದ್ದು ಪ್ರಸ್ತುತ ಸನ್ನಿವೇಶದಲ್ಲಿ ನಡೀತಾ ಇದೆ. ಅದರ ಎಫೆಕ್ಟು ಇಡೀ ದೇಶಕ್ಕೆ ಆಗ್ತಾ ಇದೆ, ತಮಗೆಲ್ಲರೂ ಕೂಡ ಆಗಿದೆ. ಈಗ ಬಹುತೇಕ ಜನ ನನಗೆ ಗ್ಯಾಸ್ ಬರ್ತಾ ಇದೆ ಸರ್, ಒಂದು ತಿಂಗಳಿಂದ ಬುಕ್ ಮಾಡೋದು ಕೊಟ್ಟಿಲ್ಲ ಅಂತೇಳಿ ನನಗೆ ಕಾಲು ಬುಕ್ ಮಾಡ್ತಕ್ಕಂಥದ್ದು ಬಹುತೇಕ ಆಗಿದೆ. ಇದ್ರ ಎಫೆಕ್ಟ್ ಏನಪ್ಪ ಅಂತಂದರೆ ಈಗ ಗೊತ್ತಾಗಲ್ಲ, ಇನ್ನು ಮುಂದೆ ಇನ್ನೂ ಗೊತ್ತಾಗುತ್ತೆ. ಅಂದರೆ ಮನುಷ್ಯನಿಗೆ ಅಹಂ ಇಗೋ ಅಂತಕ್ಕಂಥದ್ದು, ಆ ಇಗೋ ಅಂತಕ್ಕಂಥ ಕಲ್ಪನೆಯನ್ನು ಅಳಿಸಾಕಕ್ಕೆ ಪ್ರಯತ್ನ ಪಟ್ಟಂಥವ್ರು ಪ್ರಥಮವಾಗಿ ಗೌತಮ ಬುದ್ಧ. ಅವರು ಅಷ್ಟಾಂಗ ಮಾರ್ಗದಲ್ಲಿ ಹೇಳ್ತಾರೆ ಏನೇನು ಮಾಡಬೇಕು ಅಂತಕ್ಕಂಥದ್ದು. ಅವತ್ತು ಒಬ್ಬ ಎಲ್ಲ ವೈಭವದಿಂದ ಜೀವನವನ್ನು ಮಾಡ್ತಕ್ಕಂಥ ರಾಜಮಂದಿರದಲ್ಲಿ ಹುಟ್ಟಿದ್ರು ಕೂಡ ಈ ಜಗತ್ತು ನಿತ್ಯ ನಶ್ವರ ಅಂತಕ್ಕಂಥದ್ದನ್ನ ಶಾಂತಿಯನ್ನು ಹುಡ್ಕೊಂಡು ಹೊರಟಂಥ ಸಂದರ್ಭದಲ್ಲಿ ಅವ್ರಿಗೆ ಬುದ್ಧಗಯಾದಲ್ಲಿ ಜ್ಞಾನೋದಯ ಆಗುತ್ತೆ. ಅಂದರೆ ಎಲ್ಲವೂ ಕೂಡ ನಶ್ವರ, ನಾವೇನು ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ, ಬದುಕಿಗಾಗಿ ಏನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ ನಶ್ವರ, ಯಾವುದೂ ಶಾಶ್ವತ ಅಲ್ಲ. ಶಾಶ್ವತ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಒಂದೇ ಶಾಂತಿಯ, ಇಡೀ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥದ್ದು, ಪರೋಪಕಾರ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಪ್ರಮುಖ ತತ್ವನೇ ಅಹಿಂಸಾ ತತ್ವ. ನಾವು ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಳಸಿದ್ದು ಕೂಡ ಅಹಿಂಸಾ ತತ್ವನೇ, ಅದು ಗೌತಮ ಬುದ್ಧನ ಮಾರ್ಗ. ಅವರ ಪ್ರಮುಖವಾಗಿ ಅವರ ಬೋಧನೆ ನೀವು ಏನೇ ಗೆಲ್ಲಬೇಕು ಅಂದ್ರೆ ಪ್ರೀತಿಯಿಂದ ಗೆಲ್ಲುವ ಅಂತೇಳಿ. ಅಂತ ದರೋಡೆಕೋರ ಅಂಗುಲಿಮಾಲನನ್ನೇ ಅವರ ಮುಖದ ತೇಜಸ್ಸಿನಿಂದ ಬದಲಾವಣೆ ಮಾಡಿದಂತಹ ಮಹಾನ್ ಚೇತನ. ನೀವು ಎಂಥ ಮಹಾನ್ ಕಠೋರ ಕಳ್ಳತನ ಮಾಡ್ತಕ್ಕಂತಹ ದರೋಡೆಕೋರನ್ನು ಹೋದ್ರು ಕೂಡ ಗೌತಮ ಬುದ್ಧ ಮುಂದೆ ನಿಂತ್ಕೊಂಡ್ರೆ ಪಟ್ಟಂತ ಚೇಂಜ್ ಆಗ್ತಿರ್ತಾರೆ. ಅಷ್ಟೊಂದು ತೇಜಸ್ಸು ಅವರ ಮನೋಶಕ್ತಿ ಆ ಥರ ಇದ್ದಿತ್ತು ಗೌತಮ ಬುದ್ಧನಿಗೆ. ಆಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಈ ಧರ್ಮದ ಕಡೆಗೆ ಒಲವು ಜಾಸ್ತಿ ಆಗ್ತಾ ಇದೆ. ನೀವು ಮೊದಲೇ ಇತ್ತೀಚಿನ ದಿನಗಳಿಗೂ ಕೂಡ ಇದರ ಧರ್ಮದ ಸಂಖ್ಯೆ ಭಾರತದಲ್ಲಿ ಧರ್ಮ ಹುಟ್ಟುವುದು ಕೂಡ ಇದು ವಿದೇಶದಲ್ಲಿ ಜಾಸ್ತಿ ಅಳವಡಿಸಿದ್ದಾರೆ. ಮೂಲ ನಮ್ಮದು ನೆಲೆ, ಆದರೆ ನಮ್ಮಲ್ಲಿ ಕ್ಷೀಣಿಸ್ತಾ ಬರ್ತಿದೆ ಗೌತಮ ಬುದ್ಧ ಧರ್ಮ. ಆದರೆ ವಿದೇಶದಲ್ಲಿ ಇವತ್ತು ಕೂಡ ಒಂದು 15-20 ದೇಶಗಳಲ್ಲಿ ಪ್ರಮುಖ ಧರ್ಮ ಇದೆ. ನಾವು ಯಾರಿಗೆ ಭಾರತ ದೇಶದಲ್ಲಿ ನಾವು ಹಿಂದೂ ಧರ್ಮನೇ ಪ್ರಮುಖ ಅಂತ ಹೇಳ್ತೀವಿ, ಜಾಸ್ತಿ ಜನಸಂಖ್ಯೆ ನಾವು ಹಿಂದೂ ಧರ್ಮದವರು ಅಂತ ಹೇಳ್ತೀವಿ. ಆದರೆ ನಮ್ಮಲ್ಲಿ ಹುಟ್ಟಿದಂಥ ಈ ಧರ್ಮ ಅಲ್ಲ, ಬೌದ್ಧ ಧರ್ಮ, ಸಿಲೋನ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಎಲ್ಲವೂ ಕೂಡ ಪ್ರಮುಖ ಧರ್ಮಗಳು. ಚೀನಾದಲ್ಲಿ ಪ್ರಮುಖ ಧರ್ಮ, ಎಂತ ಈ ದೇಶದ ಅತ್ಯಂತ ಪ್ರಪಂಚದ ಅತ್ಯಂತ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ ಚೀನಾ. ಹಾಗಾಗಿ ಯಾಕೆ ಇದನ್ನು ಒಪ್ಕೋತಾ ಇದ್ದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ತತ್ವಗಳು ಅಂತ ಏನಪ್ಪ ಅಂದ್ರೆ ಹೇಳ್ತಕ್ಕಂಥದ್ದು ಇಷ್ಟೇ: ಸತ್ಯ ಹೇಳು ಅಂತ ಹೇಳುತ್ತೆ, ಅಹಿಂಸೆ ಮಾಡಬೇಡ ಅಂತ ಹೇಳುತ್ತೆ, ಪರೋಪಕಾರ ಮಾಡು ಅಂತ ಹೇಳುತ್ತೆ, ಆತ್ಮವಿಮರ್ಶನೆ ಮಾಡ್ಕೋ ಅಂತ ಹೇಳುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದು ಬೌದ್ಧ ಧರ್ಮದಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1955ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಂತರದಲ್ಲಿ ಇದಕ್ಕೆ ಇನ್ನೂ ಕೂಡ ಎಷ್ಟು ಶಕ್ತಿ ಬಂತು, ಇನ್ನೂ ಹೆಚ್ಚು ಜನರು ಕೂಡ ಇದರ ಧರ್ಮಕ್ಕೆ ಆಕರ್ಷಿತರಾದರು. ಅಲ್ಲಿವರೆಗೂ ಈ ಧರ್ಮದ ಬಗ್ಗೆ ಅಷ್ಟು ತಿಳ್ಕೊಂಡೇ ಹೋಗಿರಲಿಲ್ಲ ಜನ. ಅವಾಗ ಬಾಬಾ ಸಾಹೇಬರು ಈ ಧರ್ಮವನ್ನು ಸ್ವೀಕರಿಸಿದ ನಂತರ ಇದರ ಆಳ ಅಗಲ ಇದನ್ನು ಏನೆಲ್ಲ ಒಳಗೊಂಡಿದೆ ಅಂತಕ್ಕಂಥ ಅಂಶ ಜನರಿಗೆ ಗೊತ್ತಾಯಿತು. ಏನೇ ಆಗಲಿ ಎಲ್ಲ ಧರ್ಮಗಳು ಹೇಳ್ತಕ್ಕಂಥದ್ದು, ಯಾವುದೇ ಧರ್ಮ ಆಗಲಿ ಹೇಳೋದು ಒಂದೇ, ಎಲ್ಲ ಒಂದೇ ಮಾಡಬಹುದು ಹೇಳ್ತಕ್ಕಂಥದ್ದು. ಮೋಸ ಮಾಡಬೇಡ, ದೌರ್ಜನ್ಯ ಮಾಡಬೇಡ, ಕಳ್ತನೆ ಮಾಡಬೇಡ, ಸುಳ್ಳು ಹೇಳಬೇಡ, ಪರೋಪಕಾರ ಮಾಡು, ದಾನ ಮಾಡು, ಇದೆಲ್ಲ ಹಿಂದೂ ಧರ್ಮ ಆಗಿರಲಿ, ಮುಸ್ಲಿಂ ಧರ್ಮ ಆಗಿರಲಿ, ಎಲ್ಲವೂ ಮುಸ್ಲಿಂ ಧರ್ಮದಲ್ಲಿ ಎಂತೆಂಥ ಅಂಶಗಳಿದೆ ಗೊತ್ತಾ? ಅವ್ರು ಹೇಳ್ತಾರೆ, ನೀವು ಕುಡಿದಂತಹ
10% ಬೇರೆಯವ್ರು ದಾನ ಮಾಡುವಂತ ನಾವು ಎಷ್ಟೇ ಹೋದ್ರು ಕೂಡ ನಮ್ಮ ಮಕ್ಕಳಿಗೆ ಸಾಕಬೇಕು ಅಂತಕ್ಕಂಥದ್ದು ದುರಾಸೆ. ಆದ್ರೆ ಅರ್ಥದಲ್ಲಿ ನೀವು ಉಳಿದ ಬಡ ಹಂಚು ಅಂತ ಹೇಳುತ್ತೆ. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಅದರದೇ ಆದಂತಹ ಶಕ್ತಿ ಇದೆ. ಎಲ್ಲವೂ ಕೂಡ ಒಳ್ಳೆಯದೇ ಇರತಕ್ಕಂಥ ಕೆಟ್ಟದ್ದು ಯಾವುದೂ ಇಲ್ಲ ಧರ್ಮದಲ್ಲಿ. ಹಾಗಾಗಿ ನಮ್ಮ ಇವತ್ತು ಏನು ಬೌದ್ಧ ಪೂರ್ಣಿಮೆಯನ್ನು ಮಾಡ್ತಾ ಇದ್ವಿ ಅದನ್ನ ಈ ಪ್ರಪಂಚಕ್ಕೆ ಗುರುವಿಗಾಗಿ ಬೌದ್ಧ ಆ ಗುರುವಿನ ನಮನವನ್ನು ನಾವೆಲ್ಲ ಗಮನಿಸಬೇಕು. ಅವರ ಆದರ್ಶಗಳನ್ನ ಉತ್ತಮಗಳನ್ನ ನಮ್ಮ ಜೀವಿತಾವಧಿಯಲ್ಲಿ ಅಳವಡಿಸ್ಕೊಳ್ಬೇಕು. ಬುದ್ಧನ ತತ್ವ ಪ್ರಚಾರ ಅಂತಂದ್ರೆ ಇಡೀ ಸಮಾಜ ಶಾಂತಿಯಿಂದ ಬದುಕಬೇಕು, ಸೌಹಾರ್ದತೆಯಿಂದ ಬದುಕಬೇಕು, ಭ್ರಾತೃತ್ವ ಭಾವನೆ ಬೆಳೆಯಬೇಕು. ಎಲ್ಲರಲ್ಲಿ ನಾವೆಲ್ಲ ಒಂದೇ ಕಲ್ಪನೆ ಕೊಡಬೇಕು. ಅದು ಬಂದಾಗ ಮಾತ್ರ ಈ ಜಯಂತಿಗಳಿಗೆ ಮಹತ್ವ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ